ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPLನ 10ನೇ ಆವೃತ್ತಿಯ ಹರಾಜು ಪ್ರಕ್ರಿಯೆ ಈಗಾಗಲೇ ಬೆಂಗಳೂರಿನಲ್ಲಿ ನಡೀತಾ ಇದೆ. ಈಗಾಗಲೇ ಬೆನ್ ಸ್ಟೋಕ್ ಅವರು ಭಾರಿ ಮೊತ್ತ ಅಂದರೆ 14.5 ಕೋಟಿಗೆ ಪುಣೆಗೆ ಸೇಲ್ ಆಗಿದ್ದಾರೆ. ಇದರ ಜೊತೆಗೆ ಬೆನ್ ಸ್ಟೋಕ್ ಅವರು ಅತಿ ದೊಡ್ಡ ಮೊತ್ತಕ್ಕೆ ಹರಾಜಾದ ಒಂದು ವಿದೇಶಿ ಆಟಗಾರ ಎಂಬ ಖ್ಯಾತಿಗೆ ಈಗ ಭಾಗಿಯಾಗಿದ್ದಾರೆ. ಅದಾದ ನಂತರ ಇಂಗ್ಲೆಂಡ್ನ ಎಡಗೈ ವೇಗಿ ಟೈಮಲ್ ಮಿಲ್ಸ್ ಅವರು 12 ಕೋಟಿಯನ್ನು ಕೊಟ್ಟು ನಮ್ಮ ಬೆಂಗಳೂರಿನ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ತಂಡ ಈ ಒಂದು ಹರಾಜನ್ನು ಕೊಂಡುಕೊಂಡಿದೆ. ಹೌದು, ಈ ಹಿಂದೆ ಮಿಚೆಲ್ ಸ್ಟಾಕ್ ಅವರು ಈ ಒಂದು IPL ಸೀಸನ್ನಲ್ಲಿ RCB ತಂಡದಲ್ಲಿ ಆಡುತ್ತಿಲ್ಲ ಅಂತ ಒಂದು ಆಘಾತವನ್ನು ನೀಡಿದರು. ಆದರೆ ಈಗ ಒಂದು 12 ಕೋಟಿಯನ್ನು ಕೊಟ್ಟು ಟೈಮಲ್ ಮಿಲ್ಸ್ ಅವರನ್ನು ಕೊಂಡ್ಕೊಂಡಿರುವಂಥದ್ದು ನಮ್ಮ RCB ತಂಡಕ್ಕೆ ಒಂದು ಖುಷಿ ಕೊಡುವಂಥ ವಿಚಾರ. ಮತ್ತು ಈ ಒಂದು ವೇಗದ ಬೌಲರ್ನ ಒಂದು ಅವಶ್ಯಕತೆ ಇತ್ತು ನಮ್ಮ ಬೆಂಗಳೂರು ತಂಡಕ್ಕೆ. ಈಗ ಒಂದು ಟೈಮಲ್ ಮಿಲ್ಸ್ ಅವರು ಈ ಒಂದು ಭಾಗವನ್ನು ತುಂಬಿದ್ದಾರೆ, ಈ ಒಂದು ರಿಕ್ವೈರ್ಮೆಂಟನ್ನು ಅವರು ತುಂಬಿದ್ದಾರೆ. RCB ಈಗಾಗಲೇ ಒಂದು ಬ್ಯಾಟಿಂಗ್ನಲ್ಲಿ ಒಂದು ಘಟಾನುಘಟಿ ಆಟಗಾರರು ಆಗಲೇ RCBಯಲ್ಲಿ ಇದ್ದಾರೆ. ಆದರೆ ಬೌಲರ್ಗಳ ಒಂದು ಕೊರತೆ ಇತ್ತು ಬೆಂಗಳೂರಿಗೆ. ಈಗ ಟೈಮಲ್ ಮಿಲ್ಸ್ ಅವರು ಈ ಒಂದು ಕೊರತೆಯನ್ನು ಪೂರೈಸ್ತಾರೆ ಅಂತ ಒಂದು ನಂಬಿಕೆ ಎಲ್ಲರಲ್ಲೂ ಇದೆ. ಇದು ಒಂದು ರೀತಿ 12 ಕೋಟಿ ಒಂದು ಅನ್ಎಕ್ಸ್ಪೆಕ್ಟೆಡ್, ಯಾರು ಒಂದು ಅಪೇಕ್ಷಣೆ ಮಾಡಿರಲಿಲ್ಲ ಈ ಒಂದು 12 ಕೋಟಿಯನ್ನು ಒಂದು ಆಟಗಾರನಿಗೆ ಕೊಡ್ಬೋದು ಅಂತ. ನಿಮಗೆ ಈ ಒಂದು ಹರಾಜು ಪ್ರಕ್ರಿಯೆ ಎಷ್ಟು ರೋಚಕವಾಗಿದೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.